ನವಲಗುಂದ ತಾಲೂಕು ಬೆಳವಟಿಗೆ ಗ್ರಾಮ ಸರ್. ಆ ಗ್ರಾಮದಲ್ಲಿ ಒಂದು ಸುಮಾರು 5,500 6,000 ಜನಸಂಖ್ಯೆ ಇರ್ತಕ್ಕಂಥ ಒಂದು ಗ್ರಾಮ ಸರ್. ಆ ಗ್ರಾಮದಲ್ಲಿ ಸರ್ ನಮ್ಮ ತಂದೆಯವರು ಮಿಲಿಟರಿ 26 ವರ್ಷ ಇಂಟರ್ನ್ಯಾಷನಲ್ ಬಾಕ್ಸರ್ ತಂದೆಯವರು. ನೌಕರಿ ಮಾಡುವಾಗ ರಜೆ ಬರುವಾಗ ಬಾಟ್ಲುಗಳನ್ನು ತೊಗೊಂಡ್ಬಂದು ಮನೆಯಲ್ಲಿ ಇಟ್ಟು ಕುಡಿತಾ ಇದ್ವಿ ತಂದೆಯವರು ಸರ್ವಿಸಲ್ಲಿ. ಹೌದು, ಅದನ್ನು ತಂದೆಯವರು ಕುಡಿದು ನೋಡಿ 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 ನಾನು ನನ್ನ ತಂದೆಯವರು ತಂದಿದ್ದಂಥ ಸರಾಯಿ ಕಳುವು ಮಾಡಿ ಕುಡಿಯೋಕ್ಕೆ ಪ್ರಾರಂಭ ಮಾಡಿದ್ದೇನೆ 7ನೇ ತರಗತಿಯಲ್ಲಿದ್ದಾಗ ಸರ್. ಸುಮಾರು ಒಂದು 7ನೇ ತರಗತಿ ಮುಗಿಯುವವರೆಗೂ ಇಷ್ಟಿಷ್ಟೇ ತೊಗೊಂಡೆ. 7ನೇ ತರಗತಿ ಮುಗಿಸಿದ ಮೇಲೆ 8ನೇ ತರಗತಿ ಬಂದಾಗ 90 ಲೆವೆಲ್ ಮೇಲೆ ಹೋಗಬೇಕು ಅಂತೆ ಸರ್. SLC ಬಂದಾಗ ದೊಡ್ಡ ಕುಡುಕನಾದೆ ಸರ್. SLC ಫೇಲ್ ಆದೆ ಸರ್. ಸೆಕೆಂಡ್ ಟರ್ಮಿಗೆ ಮತ್ತು SLC ಎಕ್ಸಾಮನ್ನು ಕಟ್ಟಿ ಪಾಸ್ ಮಾಡಿಕೊಂಡು PUC ಫಸ್ಟ್ ಇಯರ್ ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸ್ ಅಂತ ಒಂದು ಜಾಬ್ ಕೆಲಸದಿಂದ ಕೋರ್ಸ್ ಮಾಡಿದೆ ಸರ್. ಜೋಡಿಸಿ ಆ ಜೋಡಿಸಿ ಕೋರ್ಸು ನಾನು ಕಲೀಲಿಲ್ಲ ಸರ್. ಚೊಕ್ಕ ಬರೀ ರೌಡಿಜಾಮ್ ಮಾಡ್ತಾಯಿದ್ದೆ ನಾನು ನವಲಗುಂದ ತಾಲೂಕಲ್ಲಿ. ಮುಂದೆ ತಂದೆಯವರು ಆಕ್ಸಿಡೆಂಟ್ ಆಗಿ 21 ಲಕ್ಷ ರೂಪಾಯಿ ದುಡ್ಡು ಬಂದಿದ್ರು ಸರ್ ನಮ್ಮ ತಂದೆಯವರು. ಮಿಲಿಟ್ರಿಯಿಂದ ಪೆನ್ಷನ್ ಸರ್ 2001ರಲ್ಲಿ ತೊಗೊಂಡು ಬಂದಾಗ ತಂದೆಯವ್ರದ್ದು ಆಕ್ಸಿಡೆಂಟ್ ಆದ ತಕ್ಷಣ ನನ್ನ ಸಂಬಂಧ ಆಕ್ಸಿಡೆಂಟ್ ಆಯಿತು ನಮ್ಮ ತಂದೆಯವರಿಗೆ. ಅಂದರೆ ಇವ್ದು ಬಾಳೆ ಕಚ್ಬೇಕು, ಮದುವೆ ಮಾಡಬೇಕು ಅಂತೇಳಿ ಕಲ್ಯಾಣ ಮಾಡಬೇಕು ಫಿಕ್ಸ್ ಮಾಡ್ಕೊಂಡು ಬರುವಾಗ ರಾಣಿ ಚೆನ್ನಮ್ಮ ಬಸ್ಸಿಗೆ ಆಕ್ಸಿಡೆಂಟ್ ಆಗಿ ಸುಮಾರು 18 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೆ. 18 ಲಕ್ಷ ರೂಪಾಯಿ ದುಡ್ಡು ಕಳ್ಕೊಂಡು ಕೂಡ ನಾನು ಕುಡಿದು ಬಿಡಲಿಲ್ಲ. ಮುಂದೆ ತಂದೆ ತೀರು ಹೋದರು ಸರ್ ಒಂದು 6 ತಿಂಗಳಲ್ಲಿ. ಮುಂದೆ ಸಾರ್ವತ್ರಿಕವಾಗಿ ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಬಂತು ಸರ್. ಆ ಚುನಾವಣೆಯಲ್ಲಿ ನಿಂತ್ಕೊಂಡೆ, ಆರಿಸಿ ಬಂದೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದೆ ಸರ್. ಆಗಿ ಒಂದು ಇಂಥ ಶಿಬಿರ ನಡೆಯುವಂತಾಗ ನಮ್ಮ ತಾಯಿಯವರು ಸೇವಾ ಪ್ರತಿನಿಧಿಯವರು ಬಂದಾಗ ನನ್ನ ಮಗ ಬಾಲ್ ಕುಡಿಯಾಗುತ್ತಾನೆ, ಏನು ಮಾಡಬೇಕು ಅನ್ನೋದು ತಿಳಿಯೋದು, ಸಾಯುವಂಥ ಪರಿಸ್ಥಿತಿ ಬಂದಿವೆ ಅಂತೇಳಿ ತಾಯಿಯವರು ಮತ್ತು ಕುಟುಂಬದವರು ಮಾತಾಡುವಾಗ ಆ ತಾಯಿ ಒಂದು ಮಾತನ್ನು ಹೇಳಿದ್ರು, ನಿಮ್ಮ ಮಗನ ನಾವು ಸುಧಾರಣೆ ಮಾಡಿಕೊಡ್ತೀವಿ, ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಅದು ಕಲಿಸುವಂಥ ಪ್ರಯತ್ನ ಮಾಡಿ ಮುಂದೆ ಸಾಧಕ ಬಂದಿದ್ದು ಅವ ಸ್ವಲ್ಪ ಭಾಳ ವರ್ಲ್ಡ್ ಅದನ್ನು ಅದೊಂದು ತಡ್ಕೊಳ್ಳುವಂಥದ್ದು, ಒಂದು ತೊಡಸುವಂಥದ್ದು ಒಂದು ವ್ಯವಸ್ಥೆ ಮಾಡಿ ಅಂದಾಗ ಆ ಎಮ್ಮ ಕರ್ಕೊಂಬಂದು ಇಂಥದ್ದು ಶಿಬಿರಕ್ಕೆ ಸೇರಿಸಿದ್ದು. ಆ ಶಿಬಿರದಲ್ಲಿ 3 ದಿವಸ ದೊಡ್ಡ ಗಲಾಟೆ ಮಾಡಿದ್ದೆ. ನಾನು ಹಿಡಿತಕ್ಕಂಥ ವ್ಯಕ್ತಿಗಳೇ ಯಾರಿಲ್ಲ, ಅಂಥ ಗಲಾಟೆ ಮುಳ್ಳು ಜಬರ್ದು ಬಡ್ದಿದ್ದಾರೆ. ಅಷ್ಟು ಗಲಾಟೆ ಮಾಡಿದ ಮೇಲೆ ಆ ಶಿಬಿರದಲ್ಲಿ 4ನೇ ದಿವಸದಿಂದ ನನಗೆ ನಾನು ಪಾಲ್ಗೊಂಡೆ. ಏನು ತಪ್ಪುಗಳು ಅನ್ನೋದು 5ನೇ ದಿನ 6ನೇ ದಿನದೊಳಗಡೆ ಎಲ್ಲ ವಿಷಯಗಳು ತಿಳಿತಾ ಬಂತು ಸರ್. ಮುಂದೆ ಆ ಶಿಬಿರವನ್ನು ಕಂಪ್ಲೀಟ್ ಮುಗಿಸ್ಕೊಂಡು ಒಂದು ಹುಬ್ಬಳ್ಳಿ APMC ಶಿಬಿರದಲ್ಲಿ ಹೋದೆ ಸರ್. ಹುಬ್ಬಳ್ಳಿ APMC ಶಿಬಿರದಲ್ಲಿ ಸ್ವಲ್ಪ ನನಗೆ ಮತ್ತು ನಮ್ಮ ಯೋಜನೆಯವರಿಗೆ ಅವರಿಗೆ ನನಗೆ ಸ್ವಲ್ಪ ಗಲಾಟೆ ಆಯಿತು. ಆ ಗಲಾಟೆ ಆದ ನಂತರ ನಾ ಈ ಯೋಜನೆಯಲ್ಲಿ ಒಂದು ಏನಾದರೂ ಸೇವೆ ಮಾಡಲೇಬೇಕು, ಆ ಗಲಾಟೆಗೆ ತಕ್ಕಂಥ ನಾವು ಏನಾದರೂ ಒಂದು ಪ್ರತ್ಯುತ್ತರ ಕೊಡಲೇಬೇಕು ಅಂತ ಹಠ ತೊಟ್ಟೆ. ಅವತ್ತಿನ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ನಿರ್ದೇಶಕರು, ಪ್ರಾದೇಶಿಕ ನಿರ್ದೇಶಕರು ಜಯಶಂಕರ್ ಶರ್ಮಾ ಸರ್ ಇದ್ದರು, ಮತ್ತು ನಮಗೆ ಡೈರೆಕ್ಟ್ರು ದಿನೇಶ್ ಸರ್ ಇದ್ದರು, ಹುಬ್ಳಿ PO ರೋಹಿತ್ ಅಕ್ಷಯ್ ಸರ್ ಇದ್ದರು, PO ಸರ್. ಅವರು 3 ಜನ ಕರೆದು ನನಗೊಂದು ಏನಾದರೂ ಅನುಕೂಲ ಮಾಡಿಕೊಡಿ ಅಂತಂದಾಗ ಒಂದು ಮೊರಬದಲ್ಲಿ ಇಂಥದ್ದೊಂದು ಶಿಬಿರ ನಡೀತಾ ಇತ್ತು. 184 ಜನ ಶಿಬಿರಾರ್ಥಿಗಳು ಹಾಕೊಂಡು ಸ್ಟಾರ್ಟಿಂಗಲ್ಲಿ ಅಡುಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ಸರ್. 1.5 ವರ್ಷ ಉಚಿತವಾಗಿ ಕಡಲಿ ಪ್ರಾರಂಭ ನವಲಗುಂದ ತಾಲೂಕು ಸರ್. ಅದು ಒಂದು ಗ್ರಾಮ, ಕುಡಿತ ಮುಕ್ತ ಗ್ರಾಮ ಅಂತ ಬಂತು ಸರ್ ನಿರಂತರದಲ್ಲಿ. ಅದು ಆ ಗ್ರಾಮವನ್ನು ಸ್ವಚ್ಛ ಮಾಡಿದ್ದೀವಿ ನಾವು ಕುಡಿಯೋರು ಮಾಡಿ ಶಿಬಿರಕ್ಕೆ ಸೇರಿಸಿ. ಅಲ್ಲಿಂದ ಸರ್ ನಾವು ಮುಂದೆ ಇಲ್ಲ ಸರ್ ನಾನು ಯೋಜನೆಯಲ್ಲಿ ಒಬ್ಬ ಎಂಪ್ಲಾಯ್ ಆಗಬೇಕು ಅಂತ ಆಸೆ ಪಟ್ಟೆ ಸರ್. ಮನೋಹರೊಬ್ಬ ಮೇಡಮ್ ಇದ್ದಾಗ ನನ್ನ ನೇರ ನೇಮಕಾತಿ ಮಾಡಿದರು. ಈಗ ಬಳ್ಳಾರಿಗೆ ರೋಹಿತ್ ಸರ್ ಡೈರೆಕ್ಟರ್ ಇದ್ದಾರೆ, ಅವ್ರು ನನ್ನ PO ಇದ್ದರು. ನೇರ ನೇಮಕಾತಿ ಮಾಡಿಕೊಂಡು 1 ವರ್ಷ 6 ತಿಂಗಳು ಅದರಲ್ಲಿ ಕೆಲಸ ಮಾಡಿದ್ದೆ ಸಿರಿಯಲ್ಲಿ. ಆನಂತರ ನನಗೆ ಸರ್ಟಿಫೈಡ್ ಆಗಲಿಲ್ಲ, ಸೆಟ್ ಆಗಲಿಲ್ಲ. ಮತ್ತೆ ಅದನ್ನು ಬಿಟ್ಟೆ. ಮುಂದೆ ಗಂಗಾಧರ ಮತ್ತು ಸೀತಾರಾಮ್ ಶೆಟ್ಟರ್ ಸರ್ ಒಂದು ಕೈ ಎತ್ತಿ ಮತ್ತೆ ಎಬ್ಬಿಸಿದ್ರು ನನ್ನ. ಅವತ್ತಿನಿಂದ ಇವತ್ತಿನವರೆಗೂ ಸರ್ ಈ ಶಿಬಿರದಲ್ಲಿ ಎಲ್ಲಿಯೋ ಕರೀಲಿ ಶಿಬಿರದ ಅಡುಗೆ ಮಾಡ್ತೀನಿ ಸರ್. ಬಂದಂಥ ಕೊಟ್ಟಂಥ ಪ್ರಸಾದವನ್ನು ಸೇವೆ ಮಾಡಿ ಇವತ್ತು ದೊಡ್ಡ 3 ಆಸ್ತಿಗಳನ್ನು ಮಾಡಿದೆ ಸರ್. ಇಲ್ಲ ಮೇಡಮ್, ಒಂದು ಚಾಲೆಂಜಿಂಗ್ ಆಗಿ ತೊಂದಿದ್ದು ನಾನು. ಇಲ್ಲ ಒಂದು ಚಾಲೆಂಜ್ ಆಗಿ ತೊಂದೆ. ಈ ಎಷ್ಟು ಶಿಬಿರಕ್ಕೆ ಅಡುಗೆ ಮಾಡಿದ್ರು ಸರ್ ಅಂದಾಜು? ಸುಮಾರು ಸರ್ ತಿಂಗಳಿಗೆ 3 ಕ್ಯಾಂಪು ಸರ್. 8 ವರ್ಷ ಲೆಕ್ಕ ಮಾಡಿ ಸರ್. ತಿಂಗಳಿಗೆ 2 ಕ್ಯಾಂಪ್ ಅಂತ ಮ್ಯಾಕ್ಸಿಮಮ್ ಸರ್. ಈಗ ಇದು ಮುಗಿಯುತ್ತೆ, ನಾ ಮತ್ತೆ ಮಸ್ಕಿಗೆ ಹೋಗ್ಬೇಕು, ಒಂದು ದಿವಸ ಗ್ಯಾಪ್ ಮಾಡ್ಬಿಟ್ಟು ಕೊಟ್ಟೂರು ಹೋಗ್ಬೇಕು. ಅಲ್ಲೊಂದು ಕಾರ್ಯಕ್ರಮ ಇದೆ, ಮಹಿಳಾ ಅದಕ್ಕೆ ನಾನು ಒಂದು ಕಾರ್ಯಕ್ರಮ ಇದೆ, 1000 ಜನ ಅಲ್ಲಿ ಹೋಗ್ಬೇಕು.
ಇಂಥದ್ದು ಯೋಜನೆಯಲ್ಲಿ ಸುಮಾರು ಕಾರ್ಯಕ್ರಮಗಳು ಇದ್ದಾವೆ ಸರ್. ಎಲ್ಲ ಕಾರ್ಯಕ್ರಮ ನಿರಂತರವಾಗಿ ನಾನು ಇದೇ ಕೆಲಸ ಒಟ್ಟಾರೆ ಯಾವುದೇ ಕಾರ್ಯಕ್ರಮ ಶಿಬಿರ ಅಂತಲ್ಲ, ಬೇರೆ ಇಲ್ಲ ಕಾರ್ಯಕ್ರಮ ಬೇಕಾದ್ರಿಲ್ಲ ಅದು ಸರ್. ಅಡಿಗೆ ಅಂತ ಕರೆದ್ರೆ ಅಡಿಗೆ ಅಂತ ಕರೆದ್ರೆ ಒಂದು ಫೋನ್ ಮಾಡಿದರೆ ಸಾಕು, ಬರ್ತೀನಿ. ಅಲ್ಲಿ ಏನು ಹೇಳ್ತೀನಿ ಅಂತಂದರೆ, ಈಗ ಶಿಬಿರದ್ದು ನಂದೊಂದು ಮಾರ್ಜಿನನ್ನು ಫಿಕ್ಸ್ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಏನು ಲೋಕಲ್ ಭಟ್ರು ಏನು ಡಿಮ್ಯಾಂಡ್ ಮಾಡ್ತಾರೆ ಅದರ ಅರ್ಧ ಡಿಮ್ಯಾಂಡ್ ನಾನು ಕೊಡ್ರಿ ಅಂತ ಹೇಳ್ತೀನಿ. ಅಷ್ಟು ಡಿಮ್ಯಾಂಡ್ ಇಲ್ಲ, ಅಲ್ಲಿ ಏನು ಡಿಮ್ಯಾಂಡ್ ಮಾಡ್ತಾರೆ ಆ ಡಿಮ್ಯಾಂಡಿಗೆ ಅರ್ಧ ಕೊಟ್ಟು ನಾನು ಕೆಲಸ ಮಾಡಿಕೊಟ್ಟು ಹೋಗ್ತೀನಿ ಅಂಥೇಳಿ ಇವತ್ತು ಯೋಜನೆಯಲ್ಲಿ ಬೆಳೆದಿದ್ದೀನಿ ಸರ್. ಯೋಜನೆ ಇವತ್ತು 8-9 ವರ್ಷದಿಂದ ನನ್ನ ಕೈ ಹಿಡಿದಿದೆ. ಇವತ್ತು ಭಾಳ ಎತ್ತರಕ್ಕೆ ಬೆಳೆಸಿದೆ ಸರ್. ಮೊನ್ನೆ ಪೂಜ್ಯರಂತೂ ಹೋದೆ ನಾನು. ಪೂಜ್ಯರು ಯಾರಂತೂ ಕೂಡ 5ರಿಂದ 6 ನಿಮಿಷ ನಮ್ಮಂಥ ನವಜೀವನ ಸಮಿತಿ ಸದಸ್ಯರ ಹತ್ರ ಮಾತಾಡಿದಾರೋ ಎಲ್ಲೋ ಗೊತ್ತಿಲ್ಲ, ದೊಡ್ಡವ್ರ ಹತ್ರ ಮಾತಾಡಿದಾರೋ ಎಲ್ಲೋ ಗೊತ್ತಿಲ್ಲ. ನೇರವಾಗಿ ಪಕ್ಕದಲ್ಲಿ ನಿಂತ್ಕೊಂಡು ನಮ್ಮ ಆಡಿ ಸರು ನಾನು ಕುತ್ಕೊಂಡು ನಿಂತು ಮಾತಾಡಿದ್ರು. ಪೂಜ್ಯರಿಗೆ ವಿಷಯ ಹೇಳಿದೆ, ಖುಷಿ ಆಯಿತು ಸರ್. ಜಾಗೃತಿ ಅನ್ನ ಅನ್ನುವಂಥ ಒಂದು ಪ್ರಶಸ್ತಿಗೆ ಒಂದು ಒಳಗಡೆ ಆಗಿದ್ದೇವೆ ಈಗ. ಅದು ಫಸ್ಟ್ ಆರ್ ಡಿ ಸರು ಮತ್ತು ನಮ್ಮ ಯೋಜನಾಧಿಕಾರಿಗಳು ಕೂಡಿ ಪೂರ್ತಿ ಫೈನಲ್ ಮಾಡ್ಬೇಕು ಸರ್. ಅದನ್ನು ಮಾಡಿದರೆ ಮುಂದಿನ ಶತದಿನೋತ್ಸವದಲ್ಲಿ ಜಾಗೃತಿ ಅನ್ನ ಅನ್ನುವಂಥ ಒಂದು ಪ್ರಶಸ್ತಿ ಸಿಗುತ್ತೆ ಸರ್. ಮತ್ತು ಒಂದು 2 ಮಣಿಗಳನ್ನು ಹಾಕ್ಸಿದೆ, ಎತ್ತಗಳನ್ನು ಖರೀದಿ ಮಾಡಿದೆ. ಮತ್ತು ಮೊನ್ನೆ 50 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿದೆ ಸರ್. ಊರಲ್ಲೇ ಸರ್. ಉಳಿತ ಬಿಟ್ಟ ಮೇಲೆ ದೊಡ್ಡ ಸಾಧನೆ ಮಾಡಿದ್ದೀನಿ ಸರ್. ರಾಜಕೀಯ ಸವಾಸಕ್ಕೆ ಹೋಗಿಲ್ಲ, ಒಳ್ಳೆಯ ವ್ಯಕ್ತಿಯಾಗಿ ಸರ್. ಇವತ್ತು ತಾಲೂಕಿನಲ್ಲಿ ಎಂಥ ವ್ಯಕ್ತಿಗಳಾದರೂ ಕೂಡ ಜಗದೀಶ್ ಅಂದರೆ ಸಾಕು, ನನ್ನ ಹತ್ರ ಬರುವಂಥ ಮಟ್ಟಿಗೆ ಇಟ್ಕೊಂಡು ಇದೊಂದು ಸೇವೆ ಮಾಡ್ಕೊಂಡು ನನ್ನ ಕೊನೆ ಉಸಿರಿರುವವರೆಗೂ, ನನ್ನ ಕೊನೆ ಉಸಿರು ಹೇಳುವವರೆಗೂ ನಾನು ಇದರಲ್ಲೇ ಕೆಲಸ ಮಾಡೋದು. ಇಲ್ಲ ಗೊತ್ತಿಲ್ಲ, ಕಾರ್ಯಕ್ರಮಕ್ಕಂತ ಕರೆದಿದ್ದು ನಾನು ಪಂಚಾಯತ್ ಅಧ್ಯಕ್ಷ. ಹೌದೌದು, ಕಾರ್ಯಕ್ರಮಕ್ಕಂತ ಕರೆದಿದ್ದೀನಿ. ರಿಲೀಸ್ ಮಾಡ್ತಿದ್ರೆ ಆಗಲೂ ಕೂಡ ಪಂಚಾಯತ್ ಅಧ್ಯಕ್ಷ. ಹೌದು, ಪಡೆದಿದ್ದೀನಿ ಸರ್. ಒಂದು 2 ಮೆಂಬರ್ ಪಡೆದಿದ್ದೀನಿ. ಅಲ್ಟ್ರಾಸಿಟಿ ಕೇಸ್ ಆಗಿದೆ ನನ್ನ ಮೇಲೆ. ಇವತ್ತಿಗೂ 3 ಕೇಸ್ ರನ್ನಿಂಗಲ್ಲಿರೋ ನಾನು. ಇದ್ರೂ ಕೂಡ ಇವತ್ತೆಲ್ಲ ಬಿಟ್ಟು ತ್ಯಾಗ ಮಾಡಿ ಫ್ರೀಯಾಗಿ ಎಲ್ಲರ ಜೊತೆ ಫ್ರೀಯಾಗಿ ಎಲ್ಲ ನಮ್ಮ ಸದಸ್ಯರ ಜೊತೆ ಆಯ್ತು, ನಮ್ಮ ಕಾರ್ಯಕರ್ತರ ಜೊತೆ ಆಯ್ತು, ನಮ್ಮ ಸಿಬ್ಬಂದಿ ವರ್ಗದವ್ರ ಜೊತೆ ಆಯ್ತು, ದೊಡ್ಡವ್ರ ಜೊತೆ ಆಯ್ತು, ಎಲ್ಲರ ಜೊತೆ ಫ್ರೀಯಾಗಿ ಮಾತಾಡ್ತಾ ಒಳ್ಳೆ ಕೆಲಸ ಮಾಡ್ಕೊಂಡು ನೆಮ್ಮದಿಯಿಂದ ಇದ್ದೀನಿ ಸರ್. ನೆಮ್ಮದಿಯಿಂದ ಇದ್ದೀನಿ, ಆರಾಮಿದ್ದೀನಿ ಸರ್. 3 ಹೊತ್ತು ಊಟ ಮಾಡ್ತೀನಿ, ಮೈ ತುಂಬ ಕೆಲಸ ಮಾಡ್ತೀನಿ, ಕೈ ತುಂಬ ದುಡ್ಡು ಸಂಪಾದನೆ ಮಾಡ್ತೀನಿ. ಮನೆಯನ್ನು ವ್ಯವಸ್ಥೆ ಹೋಗ್ತಾ ಇದ್ದೀನಿ ಸರ್. ಇನ್ನೂ 2 ವರ್ಷಕ್ಕೆ ಇನ್ನೂ 2 ಮನೆ ಮಾಡ್ತೀನಿ. ಎಷ್ಟು ಜನ ಇಬ್ಬರು ಸರ್. ಅನ್ನ 40 ಎಕರೆ ಲ್ಯಾಂಡ್ ಇದೆ ಸರ್, ನೀರಾವರಿ.